ಸರ್ DKಶಿ ಅವರ ಹೇಳಿಕೆಯಿಂದ ಒಂದು ಓಲೈಕೆ ರಾಜಕಾರಣ ಇದೆ ಅನ್ನಿಸ್ತಾರೆ. ಹಿಂದೆ ಅವರು ಅಧಿವೇಶನದಲ್ಲಿ ನಮ್ಮ RSS ಗೀತೆಯನ್ನು ಒಂದು ಅಲ್ಲಿ ವ್ಯಕ್ತಪಡಿಸಿರೋ ಸಂದರ್ಭದಲ್ಲಿ ಅವರು ಹೇಳಿರೋದು ನಮ್ಮ RSS ಏನು ತತ್ವಗಳು ಅವರ ಪದ್ಧತಿಗಳು ನಮಗೆ ಒಂದು ಕಾಳಜಿ ಅಥವಾ ಒಂದು ಅದರ ಬಗ್ಗೆ ಒಂದು ಜಾಗೃತಿ ಇದೆ ಅಂತ ಹೇಳಿದ್ದಾರೆ. ಆದರೆ ಇವಾಗ ಬಹುಶಃ ಅವರ ಪಕ್ಷದಿಂದ ಮತ್ತು ಅವರ ಏನು ಬೆಂಬಲಿಗರಿದ್ದಾರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರೋ ಕಾರಣಕ್ಕಾಗಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಬಹುಶಃ ಒಂದು ಸಮತೋಲನ ತರಲಿಕ್ಕೆ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳಿ ತಮ್ಮ ಪಕ್ಷದ ಸಿದ್ಧಾಂತ ಮೇರೆಗೆ ಒಂದು ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ. ಆದರೆ ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಅದಿರ್ಬೋದು, ನನ್ನ ಸ್ಪಷ್ಟವಾಗಿ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಅವರು ಹೇಳಿರ್ತಕ್ಕಂಥದ್ದು ಏನಕ್ಕೆ ಹೇಳಿದ್ದಾರೆ, ಅವರ ಒಂದು ಬೆಂಬಲಿಗರಿಗೆ ಒಂದು ಸಮತೋಲನ ತರಲಿಕ್ಕೆ ಅವ್ರು ಹೇಳಿದ್ದಾರೆ ಅಥವಾ ಅವರು ಇಂಥ ಒಂದು ನಂಬಿಕೆ ನಿಜಕ್ಕೂ ಅವರಲ್ಲಿ ಇದೆಯಾ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ. ಈಗ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಪದೇ ಪದೇ ಈ ಕಾಂಗ್ರೆಸ್ ಇದು ಪದಾಧಿಕಾರಿಗಳಿರ್ಬೋದು, ಕಾಂಗ್ರೆಸ್ಸಿನ ವರಿಷ್ಠರು ಇರ್ಬೋದು, ಅತ್ಯಂತ ಒಂದು ಗಂಭೀರ ಒಂದು ಸಮಸ್ಯೆ ಇರುವಾಗ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳಿ ಆ ವಿಚಾರವನ್ನು ಮುಚ್ತಾರೆ. ಹಿಂದೆ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಘಟಕವನ್ನು ನಮಗೆ ಮಹಾರಾಷ್ಟ್ರ ಪೊಲೀಸನ್ನು ಪತ್ತೆ ಮಾಡಿರೋ ಸಂದರ್ಭದಲ್ಲಿ ಈ ಒಂದು ಟಿಪ್ಪು ವಿಚಾರವನ್ನು ತಂದರು. ಇದೇ ರೀತಿ ಇವಾಗ CAG ರಿಪೋರ್ಟಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಒಂದು ಕೀಳುಮಟ್ಟದಲ್ಲಿದೆ ಅಂತ ಒಂದು ಭಾಳ ಸ್ಪಷ್ಟವಾಗಿ ಬಂದಿದೆ. ಅದನ್ನು ಸಹ ಮುಚ್ಚೋದಕ್ಕೆ ಅಥವಾ ಈ ಏನು ಧರ್ಮಸ್ಥಳದ ಗಂಭೀರವಾದಂಥ ಆರೋಪಗಳು ಅದ್ರ ಬಗ್ಗೆ ಒಂದೊಂದು ಸತ್ಯಗಳು ಬರ್ತಾ ಇರೋವಂಥದ್ದು ಮುಚ್ಚೋದಕ್ಕೆ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳ್ತಾ ಇದ್ದಾರೆ ಅಂತ ಸಹಜವಾಗಿ ನಮಗೆ ಒಂದು ಪ್ರಶ್ನೆ ಇದೆ. ಧರ್ಮಸ್ಥಳ ಟಾರ್ಗೆಟ್ ಆಗ್ತಾ ಇದೆಯೋ ಇಲ್ವೋ, ಇವರು ಅದಕ್ಕಾಗಿ ಒಂದು ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. SITಯಲ್ಲಿ ಏನೇನು ಸಿಕ್ಕಿದೆ ಇಲ್ಲೋ ಅದು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಸುಮ್ಮನೆ ಒಂದೊಂದು ಸಣ್ಣ ಮಾಹಿತಿ ಬೇಕಾಗಿಲ್ಲ, ಸ್ಪಷ್ಟವಾಗಿ ಅಧಿಕೃತವಾದಂಥ ಒಂದು ಮಧ್ಯಂತರ ವರದಿ ಬೇಕಾಗಿದೆ. ಈಗ ಪರಿಸ್ಥಿತಿ ಈ ರೀತಿ ಇದೆ. ಒಂದು ವೇಳೆ ಪ್ರಾಧಿಕಾರ ಆಗಿ ಸರ್ಕಾರ ಸಂಪೂರ್ಣ ಇದಾದರೆ ಯಾವ ರೀತಿ ಆಗ್ಬೋದು ಪರಿಸ್ಥಿತಿ ಅಂತ ಹೇಳಿ ಇವಾಗಲೇ ಹೇಳಿದ್ವಿ. ಇದು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ, ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ, ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡ್ತಾರೆ. ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ. ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತು ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬೋದು. ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗಬೇಕಾಗಿದೆ. ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ, ಅದರಲ್ಲಿ ಏನೋ ಒಂದು ಅನುಮಾನ ಇಲ್ಲ. ಉಪಮುಖ್ಯಮಂತ್ರಿ ಒಂದು ಇಂಥ ಒಂದು ಆಘಾತಕಾರ ಒಂದು ಹೇಳಿಕೆ ಹೇಳೋದ್ರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸರ್, ಪ್ರಾಧಿಕಾರದ ಕಾನೂನು ಹೋರಾಟ ಒಂದು ಕಡೆ ನಡೀತಾ ಇದೆ. ಜನಗಳಿಗೆ ಏನು ಕರೆ ಅಂತ ಕೊಡ್ಬೋದು, ತಮ್ಮ ಹೋರಾಟ ಏನಿದೆ ಸರ್ ಪ್ರಾಧಿಕಾರದ ಹೊರತಾಗಿ ಧಾರ್ಮಿಕವಾಗಿ ಉಳಿಸ್ಕೋಬೇಕು ಅಂತೇಳಿ? ಧರ್ಮ ಉಳಿಸೋದ್ರಲ್ಲಿ ಏನು ಅನುಮಾನ ಬೇಡ. ನಾವು ಯಾವತ್ತೂ ಸಹ ಅದರ ಕಡೆನೇ ನಿಂತಿರೋದು. ಈ ಒಂದು ಪ್ರಕರಣ ಇರ್ಬೋದು, ಅನೇಕ ಒಂದು ಏನು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥ ದೃಷ್ಟಿಯಲ್ಲಿ ಮಾಡಿರುವಂಥದ್ದು ಏನೇನು ಈ ಕಾಂಗ್ರೆಸ್ ಸರ್ಕಾರ, ಅದರ ವಿರೋಧವಾಗಿ ನಾವು ಯಾವತ್ತೂ ಸಹ ಕೆಲಸವನ್ನು ಮಾಡ್ತೀವಿ. ಮತ್ತು ಹಿಂದೂ ಧಾರ್ಮಿಕ ಚೌಕಟ್ಟಿನ ರಕ್ಷಣೆಗಾಗಿ ನಾವು ಯಾವತ್ತೂ ಸಹ ನಿಂತಿದ್ದೀವಿ. ಆದರೆ ಇದಾಗ್ತಾ ಇರೋದು ಭಾರತೀಯ ಒಂದು ಬಹುತ್ವದ ತತ್ವ ದೃಷ್ಟಿಕೋನದಿಂದ. ಯಾವತ್ತೂ ಸಹ ಒಂದು ಪ್ಲೂರಲಿಸ್ಟಿಕ್ ಸಮಾಜ ನಮ್ಮ ಭಾರತ, ಎಲ್ಲ ಧರ್ಮಗಳನ್ನು ಒಪ್ಕೊಳ್ಳೋದು. ಆದರೆ ಯಾವುದೇ ಒಂದು ಧರ್ಮ ಬೇರೆ ಧರ್ಮಗಳು ಸರಿ ಇಲ್ಲ, ಬರೀ ನಮ್ಮದೇ ಸರಿ ಇದೆ ಅಂತ ಹೇಳುವಾಗ ನಾವು ಅದಕ್ಕೆ ವಿರೋಧವಾಗಿ ಯಾವತ್ತೂ ವ್ಯಕ್ತಪಡಿಸ್ತೀವಿ. ಪದೇ ಪದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ತಾವು ಮುಂದುವರಿರಿ. ಇಲ್ಲಿ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ತಮ್ಮ ಈ ಆಘಾತಕಾರ ಹೇಳಿಕೆ ಹೇಳೋ ಮೂಲಕ ಅದನ್ನ ನೀವು ಮುಚ್ಚಕ್ಕೆ ಹೋಗ್ತಾ ಇದ್ರೆ ಅದು ಖಂಡಿತ ಆಗಲ್ಲ. ನಾವು ಅದ್ರ ಮೇಲೂ ಗಮನ ಇಟ್ಕೋತೀವಿ, ಇದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇದು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೆಯದಾಗಲ್ಲ. ಮತ್ತು ನಾವು ಕೂಡ ನಮ್ಮ ಹೋರಾಟವನ್ನು ಇನ್ನೂ ಗಂಭೀರವಾಗಿ ಇದ್ರ ಬಗ್ಗೆ ತಗೋತೀವಿ. ಮತ್ತು ನಂತರ ಕೂಡ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ಎಲ್ಲೆಲ್ಲಿ ನಾವು ತಗೋಬೇಕು ಅದನ್ನ ತಗೋತೀವಿ.